ತಿರುಪತಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಮಲ್ಲೇಶ್ವರ ಮಠ ಟಿಟಿಡಿ ದೇವಸ್ಥಾನದಲ್ಲಿದೆ. ಇಂದು ವೈಕುಂಠ ಏಕಾದಶಿಯ ವಿಶೇಷವಾಗಿದೆ. ನನ್ನ ಜೊತೆ ಒಂದಿಷ್ಟು ಜನ ಭಕ್ತಾದಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮೇಡಮ್, ಇವತ್ತು ವೈಕುಂಠ ಏಕಾದಶಿ. ಏನು ವೈಕುಂಠ ಏಕಾದಶಿಯ ವಿಶೇಷತೆ ಏನು? ಇವತ್ತು ವೈಕುಂಠ ಏಕಾದಶಿ ಅಂದರೆ ವೈಕುಂಠ ದ್ವಾರ ತೆಗೆಯುತ್ತೆ. ನಮ್ಮ ಆಳವಾದಂಥ ಒಬ್ಬ ಮೊದಲು ಆಳವಾದ ದ್ವಾಪರ ಯುಗದವರು, ಅವರಿಗೆ ಮೋಕ್ಷ ಕೊಟ್ಟು ಭಗವಂತ ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ವೈಕುಂಠ ದ್ವಾರ ತೆಗೆದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ನಾವು ವೈಕುಂಠ ಹೋಗ್ತೀವಿ ಅಂದ್ಬಿಟ್ಟು ಹೋಗೋದು ವೈಕುಂಠ ಏಕಾದಶಿ. ಇನ್ನು ವೈಕುಂಠ ಏಕಾದಶಿ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪವಾಸವನ್ನ ಕೈಗೊಳ್ಳುತ್ತಾರೆ. ಒಂದಿಷ್ಟು ಜನ 24 ಗಂಟೆಗಳು ಉಪವಾಸ ಇರ್ತಾರೆ, ಇನ್ನೊಂದಿಷ್ಟು ಜನ ರಾತ್ರಿಯ ತನಕ ಉಪವಾಸ ಇರ್ತಾರೆ. ಏನು ವೈಕುಂಠ ಏಕಾದಶಿಯ ದಿನ ಉಪವಾಸ ಮಾಡೋದರ ವಿಶೇಷತೆ ಏನು? ಉಪವಾಸ ಮಾಡೋ ವಿಶೇಷತೆ ಅಂದರೆ ಆಹಾರದ ಕಡೆಗೆ ನಮ್ಮ ಜ್ಞಾನ ಹೋಗಬಾರ್ದು, ಭಗವಂತನ ಕಡೆಗೆ ಹೋಗಬೇಕು, ಭಗವಂತನ ಧ್ಯಾನನೇ ಮಾಡಬೇಕು, ಭಗವಂತನ ಭಜನೆ ಮಾಡಬೇಕು. ಇವತ್ತೆಲ್ಲ ಭಗವಂತನ ಜೊತೆನಲ್ಲೇ ಕಾಲ ಕಳಿಬೇಕು ಅನ್ನೋ ಉದ್ದೇಶ. ಓಕೆ, ಇವತ್ತು ವೈಕುಂಠ ಏಕಾದಶಿಯ ದಿನದಂದು ಉಪವಾಸ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳೇನು, ದೇವರು ಯಾವ ರೀತಿಯಾಗಿ ಒಲಿತಾನೆ ಅನ್ನೋದು ನಂಬಿಕೆಯಲ್ಲಿದೆ. ನಮ್ಮ ಮನಸ್ಸು ಒಂಥರ ಸ್ಥಿರವಾಗಿರುತ್ತೆ. ಉಪವಾಸ ಮಾಡೋದ್ರಿಂದ ನಮ್ಮ ಮನಸ್ಸು ಬೇರೆ ಕಡೆಗೆ ಹೋಗಲ್ಲ, ದೇವ್ರನ್ನೇ ನೆನೆಸ್ಕೊಳ್ತೀವಿ. ಇವತ್ತು ಒಳ್ಳೆಯ ದಿವಸ, ಪುಣ್ಯ ದಿವಸ, ಆದ್ದರಿಂದ ನಮಗೇನೋ ಒಂದು ಮೋಕ್ಷ ಸಿಗ್ಬೋದು, ಒಂದು ಭಗವಂತನ ಸನ್ನಿಧಿ ಸಿಗ್ಬೋದು, ಭಗವಂತನ ಆಶೀರ್ವಾದ ಸಿಗ್ಬೋದು, ಹಾಗಂತ ಆ ನಂಬಿಕೆ. ಓಕೆ, ನೀವು ಎಷ್ಟು ವರ್ಷದಿಂದ ವೈಕುಂಠ ಏಕಾದಶಿಯ ಆಚರಣೆಯನ್ನ ಮಾಡ್ತಾ ಇದ್ದೀರಾ? ಹಾಗೇನೆ ಟಿಟಿಡಿ ದೇವಸ್ಥಾನಕ್ಕೆ ಕೂಡ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ವೈಕುಂಠ ಸಾಮಾನ್ಯ ಚಿಕ್ಕ ಮಕ್ಕಳಿಂದಲೂ ಮನೆಯಲ್ಲಿ ಅಭ್ಯಾಸ, ಮನೆಯಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ಒಂದು 30-35 ವರ್ಷ ಆಯಿತು. ಇಲ್ಲೇ ಇರೋದು ನಾವು, ಮಲ್ಲೇಶ್ವರದಲ್ಲೇ ಇರೋದು. ನಾನು ಮಲ್ಲೇಶ್ವರಕ್ಕೆ ಬಂದೆ 45 ವರ್ಷ ಆಯಿತು. ಇಲ್ಲ ಅದರಿಂದ ಬರ್ತೀವಿ ಮೇಡಮ್. ಎಷ್ಟೊತ್ತಿಂದ ಲೈನಲ್ಲಿ ನಿಂತಿದ್ದೀರಾ? ಒಂದು ವಾರ ಆಯ್ತಲ್ಲ ಅಣ್ಣ, 1 ವಾರ 7:30 ಆಯ್ತು. 7:30ಗೆ ಬಂದು ಲೈನಲ್ಲಿ ನಿಂತಿದ್ರಿ. ಹೌದು, ಏಕಾದಶಿಯ ಮಹತ್ವವೇನು ಗೊತ್ತಾ? ಅದಷ್ಟು ಅರ್ಥ ಆಗಲ್ಲ. ಉಪವಾಸ ಮಾಡ್ತಾರೆ, ನೀವು ಕೂಡ ಉಪವಾಸ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀರಾ? ಚೆನ್ನಾಗಿ ಪೂಜೆ ಮಾಡ್ತಾರೆ ಅಷ್ಟೇ. ಪೂಜೆ ಮಾಡ್ತೀವಿ. ಮತ್ತೆ ಏಕಾದಶಿ ಅಂದರೆ ಬಹಳ ಶ್ರೇಷ್ಠ. ಸ್ವಾಮಿ ವೈಕುಂಠದಿಂದ ಬಂದಿರೋ ಅಷ್ಟು ಪುಣ್ಯ ದಿವಸ ಇವತ್ತು. ವೈಕುಂಠ ಏಕಾದಶಿ ಉಪವಾಸ ಮಾಡಿದ್ರೆ ಬಹಳ ಪುಣ್ಯ, ನಾವು ಮಾಡಿದ ಪಾಪ ತಪ್ಪುಗಳೆಲ್ಲ ಕ್ಷಮಿಸ್ತಾನೆ ಅಂತ ಗರುಡ ಪುರಾಣದಲ್ಲೂ ಅದೇ ಹೇಳಿರೋದು. ಅದರಿಂದ ನಾವು ಬೆಳಗ್ಗೆಯಿಂದ ರಾತ್ರಿ ನಮ್ಮ ಶಕ್ತಿ ಎಷ್ಟಿರುತ್ತೋ ನಾಳೆ ಬೇಕಾದರೂ ಊಟ ಮಾಡ್ಬೋದು, ಇವತ್ತು ಬೇಕಾದರೂ ಹಾಗೆ ಇರ್ಬೋದು. ಅದು ನಮ್ಮ ಶಕ್ತಿ ಮೇಲೆ ಹೋಗುತ್ತೆ. ಅದರಿಂದ ನಾವು ದೇವ್ರಿಗೆ ನಂಬಿದ್ದೀವಿ, ಅವ್ನು ಕೈ ಬಿಟ್ಟಿಲ್ಲ ಅಂತ ನಾವು ನಂಬಿದ್ದೀವಿ ಮೇಡಮ್. ವೈಕುಂಠ ಏಕಾದಶಿ ಅಂದರೆ ಬಹಳ ಪುಣ್ಯ, ಬಹಳ ಪುಣ್ಯ ದಿವಸ. ಒಳ್ಳೆಯ ದೇವತೆಗಳೆಲ್ಲನೂ ಸಹಕರಿಸ್ತಾರೆ ವೈಕುಂಠದಲ್ಲಿ. ಇನ್ನು ನಾವು ನರಮನುಷ್ಯರು, ನಾವು ಅಷ್ಟಾದರೂ ಮಾಡಬಾರ್ದ ಈ ಕಲಿಯುಗದಲ್ಲಿ? ಎಷ್ಟು ಪಾಪಗಳು ಪುಣ್ಯ ಎಲ್ಲ ನಡೀತಾ ಇದೆ, ಅದನ್ನೆಲ್ಲ ಕ್ಷಮಿಸಲಿ ಅಂತ ನಾನು ಭಗವಂತನಲ್ಲಿ ಆ ಕಾಲದಿಂದ ಇದ್ದೀವಿ ಮೇಡಮ್. ನಾವು ಸುಮಾರು ಒಂದು ತಿರುಪತಿಗೆ 50 ಇಯರ್ಸಿಂದ ಹೋಗ್ತಾ ಇದ್ದೀವಿ ಮೇಡಮ್. ವೈಕುಂಠ ಏಕಾದಶಿಗೂ ಹೋಗಿದ್ದೀವಿ. ಅಂದರೆ ನಾವು ಒಂದು ಯಾವುದು ಏಕಾದಶಿ ಬಿಡಲ್ಲ, ನಮ್ಮ ಶಕ್ತಿ ಆದಷ್ಟು ನಾವು ಉಪವಾಸ ಮಾಡಿ ಭಗವಂತಿಗೆ ಏನು ತಪ್ಪಿದ್ರು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿ ಏಕಾದಶಿ ಮಾಡ್ತಾನೆ ಇರ್ತೀವಿ ಮೇಡಮ್. ನಾವು ಬಿಡೋದಿಲ್ಲ. ಏನಂದರೆ ನಾವು ವಿಷ್ಣು ಸಹಸ್ರನಾಮ ಮಂಡಳಿಯವರು ವೈಯಾಲಿ ಕಾವಲ್ನಲ್ಲಿ ಒಂದಿದೆ ದೇವಸ್ಥಾನ, ಅವರು ಹೇಳ್ಕೊಟ್ಟಿದ್ದಾರೆ ಗುರುಗಳು. ಅದೇ ಥರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಏನು ಅಷ್ಟು ಭಗವಂತ ನಮಗೆಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ನಮ್ಮ ಆಶೀರ್ವಾದ ಮೇಡಮ್. ಮಕ್ಕಳೆಲ್ಲ ಚೆನ್ನಾಗಿರಲಿ, ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಮುಂಚೆ ಕಾಲದಲ್ಲಿ ಹೆಂಗಿದ್ರು ಹಂಗೆ ಬರಲಿ ಅಂತ ನನಗೆ ಆಶಿಸ್ತೀನಿ ಮೇಡಮ್. ಸಂಜೆ ನಗರದಲ್ಲಿ ಇರೋದು ನಾವು ಯಾವಾಗಲೂ ಬರ್ತೀವಿ, ದೇವ್ರ ದರ್ಶನ ಮಾಡ್ತೀವಿ. ದೇವರು ನಮಗೆ ಒಳ್ಳೇದು ಎಲ್ಲರಿಗೂ ಆರೋಗ್ಯವಾಗಿ ಕೊಟ್ಟು ಎಲ್ಲರಿಗೂ ಕಾಪಾಡಲಿ, ನಮಗೆ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗಲಿ. ಇಲ್ಲ ಮಾಡಿಲ್ಲ, ಇದು ಉಪ್ಪಿಟ್ಟು ತಿಂದಿದೆ ಅಷ್ಟೆ. ಉಪವಾಸ ಮಾಡ್ಬೋದಾಯಿತು, ಯಾಕೋ ಈ ಸಲ ಮಾಡೋಕ್ಕೆ ಇದು ಆರೋಗ್ಯ ಇದಕ್ಕೆ ಯಾಕಪ್ಪ ಹಾಗೆ ಇದ್ರಲ್ಲಿ ಪಾಸ್ ಇದರಲ್ಲಿ ಬಂದಿದ್ದೀನಿ. ವೈಕುಂಠ ಏಕಾದಶಿ ಅಂದರೆ ಆಬ್ವಿಯಸ್ಲಿ ನಮ್ಮಂಥ ವೈಷ್ಣವ ಇವ್ರಿಗೆ ತುಂಬ ಆಸ್ಪೀಷಿಯಸ್ ಡೇ. ಇವತ್ತು ನಾವು ಉಪವಾಸ ಮಾಡ್ತೀವಿ, ಇವತ್ತು ವಿಷ್ಣು ಸಹಸ್ರನಾಮ ಹೇಳ್ತೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಉಪವಾಸ ಮಾಡ್ತೀವಿ. ಆಲ್ಮೋಸ್ಟ್ ನನಗೆ ಹುಟ್ಟಿದಾಗಿಂದನೂ ನಂಗೆ ಜ್ಞಾಪಕ ಬಂದಾಗಿಂದನೂ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 45 ಮಿನಿಟ್ಸ್ ಆಯಿತು ಲೈನಲ್ಲಿ ನಿಂತು. ವೈಕುಂಠದ ಏಕಾದಶಿ ವಿಶೇಷತೆ ಏನು? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 2 ಏಕಾದಶಿ ಅಂದರೆ ಆಷಾಢ ಶುದ್ಧ ಏಕಾದಶಿ, ವೈಕುಂಠ ಏಕಾದಶಿ ಅಂತ. ಆಷಾಢ ಶುದ್ಧ ಏಕಾದಶಿ ಸ್ವಾಮಿ ಮಲಗ್ತಾನೆ ಅಂತ ಒಂದು ಭಾವನೆ ಅಷ್ಟೇ. ಸ್ವಾಮಿ ಮಲಗಿದ್ರೆ ಪ್ರಳಯ ಆಗೋಗುತ್ತೆ. ಆದರೆ ಇದು ವೈಕುಂಠ ಏಕಾದಶಿ ಅಂದರೆ ಈಗ ನಿಮಗೆಲ್ಲ ಗೊತ್ತಿದೆ, ಮಹಾಭಾರತ ಯುದ್ಧ 18 ದಿವಸ ಆಗಿದ್ದು. ಮೊದಲನೇ ದಿವಸನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸ್ತಾನೆ.
ಅದಾದ 18 ದಿವಸ ಯುದ್ಧ ಆಗುತ್ತೆ. ಭೀಷ್ಮರು 11ನೇ ದಿವಸ ಅವರು ಬಂದ್ಬಿಡ್ತಾರೆ. ಯಾಕೆಂದರೆ ಅವರು ಶರಶಯ್ಯ ಮೇಲೆ ಮಲ್ಕೊತಾರೆ. ಆದರೆ ಕಾದಿರ್ತಾರೆ. ಯಾಕೆ ಕಾದಿರ್ತಾರೆ? ಆ ಕಾದಿದ್ದಾಗ ಕೃಷ್ಣ ಪರಮಾತ್ಮ ನೋಡಕ್ಕೆ ಬರ್ತಾನೆ. ಆವಾಗಲೇ ಆ ವಿಷ್ಣು ಸಹಸ್ರನಾಮವನ್ನು ಕೃಷ್ಣನ ಮುಂದೆ ಭೀಷ್ಮರು ಹೇಳಿದ್ದು. ಆದ್ದರಿಂದ ಇವತ್ತು ಅಂಥವರು ವೈಕುಂಠದ ಬಾಗಿಲು ತೆಗೀಲಿ ಅಂತ ಕಾಯ್ತಾರೆ. ಆದ್ದರಿಂದ ವೈಕುಂಠದ ಬಾಗಿಲು ಇವತ್ತು ತೆಗೆಯುತ್ತೆ. ಆದ್ದರಿಂದ ಭೀಷ್ಮರು ಇವತ್ತು ಕಾದಿದ್ದು ನಂತರ ಅವರು ಪರಮ ಪದವನ್ನು ಸೇರ್ತಾರೆ. ಹಾಗೆ ಅಯ್ಯೋ ನಾವು ಕೂಡ ಈ ಭೂಲೋಕದಲ್ಲಿ ಹುಟ್ಟಿದ್ದೀವಿ, ನಮ್ಮನ್ನು ಆ ವೈಕುಂಠದಕ್ಕೆ ಸೇರಿಸ್ಕೊಪ್ಪ, ಈ ಜನನ ಮರಣ ಚಕ್ರಗಳಿಂದ ನಮ್ಮನ್ನು ಪಾರು ಮಾಡಪ್ಪ ಅಂತ ಸ್ವಾಮಿನ ಕಲಿಯುಗದ ದೈವ ಏನು ಅಂದರೆ, ಬೇರೆ ಎಲ್ಲ ಕಡೆ ಸ್ವಾಮಿನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಾನ್ ಯೋಗಿಗಳು ಮತ್ತು ಋಷಿಮುನಿಗಳು ಎಲ್ಲರೂ ಸ್ಥಾಪನೆ ಮಾಡಿರೋವಂಥದ್ದು. ಆದರೆ ತಿರುಮಲ ನಮ್ಮ TTD ಅವರು ಸ್ವಾಮಿನೇ ಭಕ್ತರಿಗೋಸ್ಕರ ಬಂದು ನಿಂತಿರೋ ಜಾಗ. ಆದ್ದರಿಂದ ಎಲ್ಲರೂ ಅಯ್ಯೋ ನಮಗೊಂದ್ಸತಿ ಆದರೂ ದರ್ಶನ ಕೊಡ್ಸಪ್ಪ, ನಮಗೊಂದ್ಸತಿ ಆದರೂ ದರ್ಶನ. ಆ ಉತ್ತರದ ಬಾಗಿಲಿಂದನೇ ನಾವು ವೈಕುಂಠಕ್ಕೆ ಹೋಗೋದು. ಆದ್ದರಿಂದನೇ ಆ ಬಾಗಿಲು ತೆಗಿತಾರೆ ಅಂತ ಸ್ವಾಮಿನ ನಮ್ಮನ್ನು ಹಾಗೆ ಈ ಜನನ ಮರಣ ಚಕ್ರದಿಂದ ಪಾರು ಮಾಡಪ್ಪ ಅಂತ ನಾವು ಕೇಳ್ಕೊಳ್ಳೋದು. ಆದ್ದರಿಂದ ವೈಕುಂಠ ಏಕಾದಶಿ ದಿವಸ ಎಷ್ಟೇ ಕಷ್ಟ ಆದರೂ ಅಯ್ಯೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ನಾವು ದರ್ಶನ ಮಾಡೋಣ, ನಮ್ಮನ್ನು ಹಾಗೆ ಭೀಷ್ಮರಂತೆಯೇ ನಮ್ಮನ್ನು ಸ್ವಾಮಿ ಕರ್ಕೊಂಡೋಗ್ಲಿ ಅಂತ ಒಂದೇ ಒಂದು ಆಸೆಯಿಂದ ಹುಟ್ಟು ನಮಗೆ ಗೊತ್ತಿಲ್ಲ, ತಾಯಿ ಮಡಲಲ್ಲಿ ಬೆಳೆದು ಬಿಡ್ತೀವಿ. ಆದರೆ ಸಾವು ನಾವು ಅನ್ಕೋತೀವಿ ಕೆಟ್ಟದ್ದು ಅಂತ. ಅಲ್ಲ, ಸಾವು ಒಂದು ಯೋಗ. ಯಾರಿಗೂ ತೊಂದರೆ ಕೊಡ್ದಲೆ, ಯಾರಿಗೂ ತಾಪತ್ರಯ ಕೊಡ್ದಲೆ ಹಾಗೇ ಹೇಗೆ ಹುಡ್ತೀವೋ ಹಾಗೆ ಹೋಗಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿವಸ ಸ್ವಾಮಿ ದರ್ಶನ ಮಾಡಿ ಉತ್ತರದ ಬಾಗಿಲಲ್ಲಿ ನಾವು ಹೋದರೆ ನಮಗೂ ಆ ಥರ ಒಂದು ದಾರಿ ಸಿಗುತ್ತೆ ಅಂದ್ಬಿಟ್ಟು ಆ ಭಾವನೆಯಿಂದ ಇವತ್ತೆಲ್ಲರೂ ದೇವಸ್ಥಾನಕ್ಕೆ ಬರೋದು. ಇನ್ನು ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಹಾ. ಉಪವಾಸದ ಮಹತ್ವವೇನು? ಉಪವಾಸ ಅಂದರೆ ಬರೀ ನಾವು ಬರೀ ನೀರು ಕುಡ್ಕೊಂಡೇ ಇರ್ತೀನಿ, ಎಲ್ಲ ಒಂದು ಹೊತ್ತು ಉಪಹಾರ ಮಾಡ್ತೀನಿ ಅಥವಾ ಬರೀ ಹಣ್ಣು ತಗೋತೀನಿ, ಅದಲ್ಲ. ಉಪವಾಸ ಅಂದರೆ ಇವತ್ತಾದ್ರೂ ಎಲ್ಲ ಬೇರೆ ಜಂಜಾಟಗಳನ್ನ ಬಿಟ್ಟು ಸ್ವಾಮಿಯ ಒಂದು, ಇವಾಗ ನಮಗೆ ಭಗವದ್ಗೀತೆ ಗೊತ್ತಿದ್ರೆ ಹಾಗೆ ನೆನೆಸ್ಕೊಳ್ಳೋದು ಒಂದು, ಅದು ಭಜನೆ ಮುಖಾಂತರ, ಸ್ತೋತ್ರದ ಮುಖಾಂತರ, ಡ್ಯಾನ್ಸ್ ಮುಖಾಂತರ, ಸಂಗೀತದ ಮುಖಾಂತರ, ಶ್ರವಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ನಾವು ದೇವ್ರನ್ನ ಸೇರ್ಕೊಳ್ಳೋದು ಬೇಕಾದಷ್ಟು ಥರ ಇರುತ್ತೆ. ಅರ್ಚನೆ ಮಾಡೋ, ಭಜನೆ ಮಾಡೋ, ಇಲ್ಲ ಕ್ಯೂ ಲೈನ್ ಮುಂದಕ್ಕೆ ಹಾಕ್ಸೋ, ಅಂತೂ ದೇವರನ್ನು ನೆನೆಸ್ತಾ ಇರೋಣ ಇವತ್ತಾದರೂ. ಅದೇ ಉಪವಾಸ. ಎಷ್ಟೋ ಜನಕ್ಕೆ ಬರೀ ನೀರು ಕುಡ್ಕೊಂಡಿರ್ತಾರೆ, ಎಷ್ಟೋ ಜನ ಫಲಹಾರ ತಗೊಳ್ತಾರೆ, ಅದೆಲ್ಲ ಅವರವರ ವೈಯಕ್ತಿಕ. ಮುಖ್ಯವಾಗಿ ನಮ್ಮ ಮನಸ್ಸು ಸ್ವಾಮಿಯಲ್ಲಿ ನೆಲೆಸಿದ್ಯಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ನೀವು ಎಷ್ಟು ವರ್ಷದಿಂದ TTD ಬರ್ತಾ ಇದ್ದೀರಾ? ನಾವೊಂದು 30 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆ ದೇವರು ಅದೇ, ಅದರಿಂದ ಇಲ್ಲಿ TTD ಯಾವಾಗ ಸ್ಥಾಪನೆ ಆಗಿದೆಯೋ ಆವತ್ತಿಂದನೂ ಬರ್ತಾ ಇದ್ದೀವಿ. ತಿರುಪತಿಗೂ ಹೋಗಿ ಬರ್ತೀವಿ, ಎಲ್ಲ ವಿಷ್ಣು ದೇವಾಲಯಗಳು, ಶಿವನ ದೇವಾಲಯಗಳು ಹೋಗಿ ಬರ್ತೀವಿ. ನಮ್ಗೆ ಅದರಲ್ಲಿ ತುಂಬ ಸಂತೋಷ ಇದೆ, ನೆಮ್ಮದಿ ಇದೆ. ನಮಸ್ಕಾರ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಲ್ಲೇಶ್ವರಂ ಚಿಕ್ಕ ತಿರುಪತಿ ಅಂತಲೇ ಹೆಸರುವಾಸಿಯಾಗಿರುವ ಮಲ್ಲೇಶ್ವರಮದ TTD ದೇವಸ್ಥಾನದಲ್ಲಿ ಹೂವಿನಿಂದ ಅಲಂಕೃತವಾಗಿದೆ. ದೇವಸ್ಥಾನದಲ್ಲಿ ಭರ್ಜರಿಯಾಗಿ ಭಕ್ತಾದಿಗಳು ದರ್ಶನ ಕೂಡ ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನ ಚಳಿಯನ್ನು ಕೂಡ ಲೆಕ್ಕಿಸದೆ ಬೆಳಗಿನ ಜಾವದಿಂದಲೇ ದೇವರ ದರ್ಶನಕ್ಕಾಗಿ ಗಂಟೆಗಟ್ಟಲೆ ದೇವಸ್ಥಾನದ ಏನು ಕ್ಯೂವಲ್ಲಿ ನಿಂತುಕೊಂಡು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಭಕ್ತಾದಿಗಳನ್ನ ಮಾತಾಡಿಸಿದಾಗ ಒಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇವತ್ತು ವೈಕುಂಠ ಏಕಾದಶಿ, ಸಾಕ್ಷಾತ್ ವಿಷ್ಣುವೇ ಭೂಮಿಗೆ ಬಂದು ದರ್ಶನವನ್ನ ನೀಡ್ತಾನೆ ಅನ್ನುವಂಥದ್ದು ಒಂದಿಷ್ಟು ಜನರ ನಂಬಿಕೆ ಆಗಿದೆ. ಹಾಗೇನೆ ಇಂದು ಉಪವಾಸ ಮಾಡೋದ್ರಿಂದ ವರ್ಷದ ಉಪವಾಸದ ಫಲವನ್ನ ನಾವು ಪಡ್ಕೋತೀವಿ. ಮಾಡಿದ ಪಾಪಗಳಿಗೆಲ್ಲ ಸಾಕ್ಷಾತ್ ವಿಷ್ಣು ಪರಿಹಾರವನ್ನ ನೀಡ್ತಾನೆ ಅನ್ನೋದು ಒಂದಿಷ್ಟು ಜನರ ನಂಬಿಕೆ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶಂಭಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.